ಈಗಾಗಲೇ ರಾಜೇಶು ರಾಜ್ ಕಪ್ ಮಾಡಿ ವಿದೇಶದಲ್ಲಿ ಎಲ್ಲ ಆಟಗಾರರನ್ನ ಕರ್ಕೊಂಡೋಗಿ ಒಂದು ದೊಡ್ಡ ಹೆಸರನ್ನು ಮಾಡಿದಂಥವರು ರಾಜ್ ಕಪ್ಪಲ್ಲಿ ರಾಜೇಶ್ ಬ್ರಹ್ಮವರು. ಇವತ್ತೆಲ್ಲ ನಿರ್ಮಾಪಕರನ್ನ ಒಟ್ಟುಗೂಡಿಸ್ಬೇಕು ಅನ್ನೋ ಒಂದು ದೃಷ್ಟಿನ ಇಟ್ಕೊಂಡು ಇವತ್ತು ಈ ಒಂದು ಪ್ರೊಡ್ಯೂಸರ್ ಕ್ರಿಕೆಟ್ನ ಪ್ರಾರಂಭ ಮಾಡಿದ್ದಾರೆ. ರಾಜ್ ಕಪ್ ಹೇಗೆ ಯಶಸ್ವಿ ಆಯಿತು ಅದೇ ರೀತಿ ಈ ಒಂದು ನಿರ್ಮಾಪಕರ ಕಪ್ಪು ಕ್ರಿಕೆಟ್ ಲೀಗು ಯಶಸ್ವಿ ಆಗಲಿ ಅಂತ ಹೇಳಿಬಿಟ್ಟು ನಾವೆಲ್ಲ ನಿಮಗೆ ಶುಭವನ್ನು ಹಾರೈಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಯಾವಾಗಲೂ ಆ್ಯಕ್ಟಿವ್ ಆಗಿ ನೀವು ಚಿತ್ರರಂಗದಲ್ಲಿ ತೊಡಸ್ಕೊಂಡು ಈ ಕ್ರೀಡೆಗೆ ಹೆಚ್ಚು ಒತ್ತನ್ನು ಕೊಡ್ತಿರಲ್ಲ, ಅದು ಎಲ್ರಿಗೂ ಒಂದು ಮನಸ್ಸು ವಿಕಾಸ ಆಗೋದಕ್ಕೆ ಒಂದು ಕಾರಣ ಆಗುತ್ತೆ ಅಂತ ಕೆಲಸ ಮಾಡಿ ಎಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಅವರವರ ಅನಿಸಿಕೆಗಳನ್ನು ಹಂಚಿಕೊಂಡು ಅಲ್ಲಿ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲ ಇರಬೇಕು ಅನ್ನೋದು ಎಲ್ಲರ ಆಸೆ. ಅದಕ್ಕೆ ನೀವು ನಾಂದಿ ಹಾಡಿದ್ದೀರ. ಈ ಒಂದು ಕ್ರಿಕೆಟ್ ಲೀಗ್ ಯಶಸ್ವಿ ಆಗಲಿ. ಯಾವ ರೀತಿ ಸಹಕಾರ ಬೇಕು, ಭಾಳಷ್ಟು ಜನ ನಿಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆಗೆ ನಾವು ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಿಮ್ಮ ಈ ಒಂದು ಕ್ರೀಡೆ ಯಶಸ್ವಿ ಆಗಲಿ ಅಂತ ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ. ಸ್ವಾಗತ ಬಯಸ್ತೀನಿ. ಹಾಗೆಯೇ ಏನಿವತ್ತು PCL ನಂಬ್ಕೊಂಡಿದ್ರೆ ಭಾಳ ಖುಷಿ ಅಂತ ವಿಚಾರ. ಪ್ರತ್ಯೇಕವಾಗಿ ನಿರ್ಮಾಪಕರನ್ನೇ ಆಡಿಸ್ಬೇಕು ಅಂತೇಳಿ ನಮ್ಮ ರಾಜೇಶು ಪಣ ತೊಟ್ಟು ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಬೆಂಬಲವಾಗಿ ನಿಂತ್ಕೊಳ್ಳೋಣ. ಯಾಕಂದರೆ ಹಿಂದೆ ರಾಜ್ ಕಪ್ಪು ಮಾಡಿ ಅವರು ಜಯ ಕಂಡಿದ್ದಾರೆ, ದೇಶ ವಿದೇಶಗಳಲ್ಲಿ ಕೂಡ ಆಡಿಸಿದ್ದಾರೆ. ಇವತ್ತು ರಾಜೇಶ್ ಬಗ್ಗೆ ನಾನು ಹೇಳಲೇಬೇಕು. ಯಾಕಂದರೆ ಹಿಂದೆ ಅವರು ಡ್ಯಾನ್ಸ್ ಯೂನಿಯನ್ ಅಧ್ಯಕ್ಷರಾಗಿದ್ದಾಗ ಸಾಕಷ್ಟು ಜನ ಅವನ ಇಂಡಸ್ಟ್ರಿಯಿಂದನೇ ಓಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದರು. ಆದರೂ ಅವನೊಂಥರ ಜಗಮಂಡ ಬಿಡಲಿಲ್ಲ. ಇವತ್ತು ಎಲ್ಲ ನಿರ್ಮಾಪಕರಿಗೆ, ಕಲಾವಿದರಿಗೆ ದೇಶ ವಿದೇಶಗಳಿಗೆ ಕರ್ಕೊಂಡು ಆಡಿಸ್ತಾ ಇದ್ದಾರೆ ಅಂದರೆ ಭಾಳ ಖುಷಿ ಅಂತ ವಿಚಾರ. ಯಾಕಂದರೆ ರಾಜೇಶ್ ಅವರ ಪ್ರತಿಯೊಂದು ಕೆಲಸದಲ್ಲೂ ನಾನು ಹಿಂದೆ ಅವ್ರ ಜೊತೆ ಇದ್ದೇ ಇರ್ತೀನಿ. ಹಾಗೆ ಎಲ್ಲರೂ ಕೈ ಜೋಡಿಸೋಣ, ಈ PCL ಯಶಸ್ವಿಗೊಳಿಸೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಚಿಂಗಾರಿ ಮಹಾದೇವ್ ಅವರು ಒಂದೆರಡು ಮಾತಾಡಬೇಕು. ನಾನು ಹೆಚ್ಚಿಗೆ ಮಾತಾಡಲ್ಲ. ರಾಜೇಶ್ ಎಲ್ಲ ನಿರ್ಮಾಪಕರನ್ನ ಒಟ್ಟಿಗೆ ಗುಡಿಸಿ ಕ್ರಿಕೆಟ್ ಆಡ್ತಾ ಇರೋದೇ ನನಗೆ ತುಂಬ ಸಂತೋಷ ಆಗಿದೆ. ಇದು ಹೀಗೆ ವರ್ಷ ಆಗಲಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಕ್ರಿಕೆಟ್ ಆಡ್ತಿದ್ರ ಅಂತ? ಹೌದು, ಆಡ್ತಾ ಇದ್ದೀನಿ. ವೆರಿ ನೈಸ್ ಸರ್. ನಿರ್ಮಾಪಕರಿಗೂ ನಮಸ್ಕಾರಗಳು. ಇವರು ರಾಜ್ ಕಪ್ಪು ಆಡಿಸ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ. ಅದೇ ರೀತಿ ಇವರು ಮಂಗಳೂರಿನಲ್ಲಿ ಸೆಲೆಬ್ರಿಟಿ ಕಬಡ್ಡಿ ಲೀಗ್ ಮಾಡಿದರು. ಆ ಸಂದರ್ಭದಲ್ಲಿ ನಾನು ಒಂದು ಟೀಮ್ ತಗೊಂಡಿದ್ದೆ. ಆ ಟೀಮಲ್ಲಿ ಫಸ್ಟಿಗೆ ಟೀಮ್ ತಗೊಂಡಾಗ ಏನೋ ಮುಂದೆ ಬರೋ ಚಾನ್ಸಸ್ ಇಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಕೊನೆಗೆ ಆ ವಿನ್ನರ್ ಏನೋ ಇದೆ ಅದು ನನ್ನ ಪಾಲಾಯಿತು. ಬಟ್ ರಾಜೇಶ್ ಬ್ರಹ್ಮ ಅವರು ಅಲ್ಲೂ ಕೂಡ ತುಂಬ ಶಿಸ್ತು ಕ್ರಮದಿಂದ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸಿದ್ರು. ಇಲ್ಲೂ ಕೂಡ ಅದೇ ರೀತಿ ಮಾಡ್ತಾರೆ. ಆದರೆ ಎಲ್ಲ ಪ್ಲೇಯರ್ಸಲ್ಲೂ ಟೀಮಲ್ಲೂ ಟೀಮ್ ಓನರಲ್ಲೂ ಒಂದು ರಿಕ್ವೆಸ್ಟ್ ಏನು ಅಂದರೆ, ಎಲ್ಲರೂ ನಾವು ಗೆಲ್ಲಬೇಕನ್ನೋ ಪ್ರಯತ್ನದಲ್ಲಿ ಇರಬೇಕು. ಬಟ್ ಯಾರೇ ಗೆಲ್ಲಿ ಅದನ್ನು ಎಲ್ಲರೂ ಒಟ್ಟಾರೆಯಾಗಿ ಸ್ವೀಕರಿಸಿ, ಎಲ್ಲರೂ ಕ್ರೀಡಾ ಮನೋಭಾವದಿಂದ ಸ್ವೀಕರಿಸಿ ಎಲ್ಲರೂ ಸಂಭ್ರಮಿಸಬೇಕು ಅಂತ ನಾನು ವಿನಂತಿಸ್ತೀನಿ. ರಾಜೇಶ್ ಬ್ರಹ್ಮ ಅವರಿಗೆ ಶುಭವಾಗಲಿ. ನಮಸ್ಕಾರ, ಎಲ್ರಿಗೂ ಶುಭವಾಗಲಿ. ವಿಶೇಷವಾಗಿ ಕಲೆ ಜೊತೆ ಕ್ರೀಡೆ ಕೂಡ ಇರಬೇಕು ಅಂತಕ್ಕಂತಹ ಒಂದು ಮನೋಭಾವ ನಮ್ಮ ರಾಜೇಶ್ ಬ್ರಹ್ಮವರ್ದು. ಎಲ್ಲಿದ್ದೀರಾ? ಸೊ ಕಲೆ ಮತ್ತು ಕ್ರೀಡೆ ಎರಡೂ ಒಂದು ಉತ್ಸಾಹಿ ಜೀವನ ಅದು. ಸೊ ಹಾಗಾಗಿ ಬಾಲ್ಯದಲ್ಲಿ ನಾವೆಲ್ಲರೂ ಕೂಡ ಕ್ರೀಡೆಯನ್ನು ಆಡ್ಕೊಂಡು ಬಂದು ಕೊನೆಗೆ ಕಲಾರಂಗಕ್ಕೆ ಬಂದು ಬಿದ್ದಿದ್ದೀವಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ರಾಜ್ ಕಪ್ನ ಒಂದು ಸುದೀರ್ಘವಾದ ಜರ್ನಿಯನ್ನು ಮಾಡಿದ ನಂತರ ನಿರ್ಮಾಪಕರಿಗಾಗಿ ಒಂದು ವೇದಿಕೆ, ಮುಂದಿನ ದಿನ ಯಾರಿಗೆ ವೇದಿಕೆ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿದೆ. ಸೊ ಸದ್ಯಕ್ಕೆ ನಿರ್ಮಾಪಕರಿಗೆ ಒಂದು ವೇದಿಕೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಕ್ರೀಡಾ ಮನೋಭಾವದಿಂದ ಗುಂಪುಗಾರಿಕೆ, ಜಾತಿಗಾರಿಕೆ, ಧರ್ಮಗಾರಿಕೆ ಎಲ್ಲ ದ್ವೇಷ ಅಸೂಯೆಗಳನ್ನ ಬಿಟ್ಟು ಒಂದು ಚಿತ್ರರಂಗದ ಒಂದು ಉತ್ಸಾಹಕ್ಕೆ ಒಂದು ಚೈತನ್ಯವಾಗಿ ನಾವೆಲ್ಲರೂ ಆಡೋಣ. ಡಾಕ್ಟರ್ ರಾಜ್ ಕಪ್, ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹೆಸರಿನಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಕ್ರೀಡಾಕೂಟ ಯಶಸ್ಸನ್ನು ಪಡೀಲಿ, ನಿರ್ಮಾಪಕರಿಗೆ ಜಯವಾಗಲಿ, ತಂಡದಲ್ಲಿ ಭಾಗವಹಿಸುವಂತಹ ಎಲ್ಲ ತಂಡಗಳು ಕೂಡ ಉತ್ಸಾಹದಿಂದ ಆಡಲಿ, ಗೆಲುವು ಸೋಲು ನಂತರ ಎಲ್ಲರಿಗೂ ಜಯವಾಗಲಿ. ಕೊನೆಯದಾಗಿ ರೆಬಲ್ ರಾಕರ್ಸ್ಗೆ ಜಯವಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವನು ಯಾಕೆ ಇಲ್ಲಿದ್ದಾನೆ ಅಂತ ಯೋಚನೆ ಮಾಡಿದ್ರೆ, ನಾನು ಕೂಡ ಒಂದು ಸಿನಿಮಾ ನಿರ್ಮಾಪಕ ಆಗಿದ್ದೆ. ಅದಿರಲಿ ಒಂದು ಕಡೆ.
ನಾನಂತೂ ಎಲ್ಲ ಕಡೆ ಸಲ್ಲೋನು, ನಿರ್ಮಾಪಕರಿಂದ ಎಡಿಟ್ರು ಕ್ಯಾಮ್ರಾಮನ್ ಎರಡು ಬಿಟ್ಟು ಮಿಕ್ಕಿದ ಎಲ್ಲ ಕಡೆ ಸಲ್ಲೋನು ನಾನು. ಇರಲಿ, ರಾಜ್ ಕಪ್ ಒಂದು ಭಾಳ ದೊಡ್ಡ ಪ್ರಯಾಣ. ಅದರ ಮೊದಲ ದಾವಣಗೆರೆಯಲ್ಲಿ ಮಾಡಿದ ಶೋ ಇಂದ ಹಿಡಿದು ಅದರ ಆಟದಿಂದ ಹಿಡಿದು ಇವತ್ತಿನ ತನಕ ಬ್ರಹ್ಮ ಅವ್ರ ಜೊತೆ ನಾನು ಇದ್ದೇನೆ. ಇವತ್ತು ಯಾಕೋ ಬೆಳಗ್ಗೆನೆ ಒಂದು ಬ್ಲ್ಯಾಕ್ ಶರ್ಟು ಜೀನ್ಸ್ ಪ್ಯಾಂಟ್ ಹಾಕೊಂಡು ಬಂದ್ಬಿಡಿ ಸರ್ ಅಂತ. ಯಾಕೆಂದರೆ ಕ್ರಿಕೆಟ್ ಆಡ್ತೀರಾ, ಆಡ್ಬೇಕಮ್ಮ, ನೀವೆಲ್ಲ ಕಾರ್ಕ್ ಬಾಲ್ ಆಡ್ತೀರಾ, ನಮ್ಗೆ ಆಗಲ್ಲ ಅಂತ ಅಂದೆ. ಇಲ್ಲ ಸರ್ ಟೆನ್ನಿಸ್ ಬಾಲು ಬನ್ನಿ ಅಂತ, ಅದಕ್ಕೆ ಹಾಕೊಂಡು ಬಂದ್ಬಿಟ್ಟಿದ್ದೀನಿ. ಸ್ಟೇಜ್ಗೂ ಕರೆದುಬಿಟ್ಟಿದ್ದಾರೆ. ಯಾರೋ ಓನರ್ ನನ್ನ ತೊಗೊಂಡ್ರೆ ನಾನು ಸ್ವಲ್ಪ ಬಾಡಿ ಇಳಿಸ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್, ಒಳ್ಳೇದಾಗಲಿ. ನಾನು ಹೇಳೋದು, ಈ ಗೆಲುವು ಸೋಲು ಅದೆಲ್ಲ ಒಂದು ಕಡೆ ಇದ್ದರೆ, ಆಟ ಎರಡು ವಿಷಯ ನಮಗೆ ನೆನಪಿರುತ್ತೆ ಯಾವಾಗ್ಲೂ. ನೀವು 10 ವರ್ಷ 20 ವರ್ಷ ಆದ್ಮೇಲೂ ನೆನಪಿರೋದು ಎರಡೇ ವಿಷಯ. ಒಂದು, ನಾವು ಮಾಡಿದ ಎಂಜಾಯ್ಮೆಂಟ್, ತಮಾಷೆ, ಖುಷಿ. ಎರಡನೇದು ಜಗಳ. ಈ ಎರಡು ನೆನಪಿರುತ್ತೆ. ಈ ಜಗಳ ಒಂದು ಕಡೆ ಬಿಟ್ಬಿಡೋಣ, ಎಲ್ಲ ಖುಷಿಯಾಗಿ ತಮಾಷೆಗೆ ಆಟ ಆಡಬೇಕು. ಗೆಲ್ಲು ಸೋಲೋದು ಇದ್ದೇ ಇರುತ್ತೆ. ಎಷ್ಟು ತಮಾಷೆಯಾಗಿರುತ್ತೋ ಅಷ್ಟು ಬದುಕು ಚಂದ. ಆ ಚಂದಕ್ಕೋಸ್ಕರನೇ ಈ ಆಟ. ಒಳ್ಳೇದಾಗಲಿ ಎಲ್ರಿಗೂ. ಈ ರಾಜೇಶ್ ಬ್ರಹ್ಮ ಅವರ ಹೊಸ ಅಡ್ವೆಂಚರ್ಗೆ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಮಾತು ಮುಗಿಸ್ಬಿಟ್ರಾ? ಆಯ್ತು, ಎಲ್ಲರೂ ಮಾತಾಡಬೇಕಲ್ಲ, ನಾನು ಕೇಳಿಸ್ಕೊಂಡ್ಲೇ ಇಲ್ಲ. ನಮಸ್ಕಾರ ಎಲ್ರಿಗೂ. ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ರಾಜೇಶ್ ಬ್ರಹ್ಮಾವರವರು ಕಳೆದ ಸುಮಾರು ವರ್ಷಗಳಿಂದ ಡಾಕ್ಟರ್ ರಾಜ್ ಕಪ್ ನಡೆಸ್ಕೊಂಡು ಬಂದಿದ್ದಾರೆ. ನಾನು 2 ವರ್ಷಗಳಿಂದ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀನಿ ಅದರಲ್ಲಿ. ಈಗ ಇದು ಒಂದು ಹೊಸ ಪ್ರಯತ್ನ. ಈ ಒಂದು ಹೊಸ ಪ್ರಯತ್ನಕ್ಕೆ ಅವರು ಆಹ್ವಾನಿಸಿದ್ದಾರೆ. ರಾಜೇಶ್ ಬ್ರಹ್ಮಾವರವರು ನನಗೆ ತುಂಬ ಆತ್ಮೀಯರು. ನನ್ನ ಮೊದಲ ಸಿನಿಮಾ ಚಿತ್ರ ಸಿನಿಮಾದಲ್ಲಿ ನಾವಿಬ್ಬರು ಜೊತೆಯಲ್ಲಿ ಅಭಿನಯಿಸಿದ್ವಿ. ಆವತ್ತಿಂದ ನಮ್ಮ ನಂಟು. ಅವರ ಎಲ್ಲ ಪ್ರಯತ್ನಗಳಿಗೂ ನಾನು ಶುಭವಾಗಲಿ ಅಂತ ಮನಸಾರೆ ಹಾರೈಸ್ತೀನಿ, ಆಶಿಸ್ತೀನಿ. ಈ ಒಂದು ಪ್ರಯತ್ನ ಏನಿದೆ, ಈ ಒಂದು ಪ್ರಯೋಗ ಏನಿದೆ, ಇದಕ್ಕೂ ಶುಭವಾಗಲಿ. ಆ ಭಗವಂತ ನಿಮಗೆ ಹಾಗೂ ಇಡೀ ಎಲ್ಲ 12 ತಂಡಗಳಿಗೂ ಒಳ್ಳೆಯದಾಗಲಿ. ಆ ಭಗವಂತ ಆಶೀರ್ವದಿಸಲಿ ಅಂತ ನಾನು ಮನಸಾರೆ ಆಶಿಸ್ತೀನಿ. ನಮಸ್ಕಾರ. ನಮಸ್ಕಾರ. ನಮ್ಮ ರಾಜೇಶ್ ಬ್ರಹ್ಮ ಅವರು ಈ ಬರೀ ಕರ್ನಾಟಕದ ಒಳಗಡೆ ಆಡಿಸುವಾಗ್ಲೇ ಅವಾಗಿಂದನೂ ಹುಬ್ಳಿಲಿ ಇದರಲ್ಲೆಲ್ಲ ಆಡ್ತಿರುವಳು. ಆ ರಾಜ್ ಕಪ್ ಸ್ಟಾರ್ಟ್ ಮಾಡಿದಾಗಿಂದ ನಾನು ರಾಜೇಶ್ ಜೊತೆ ಇದ್ದೀನಿ. ನಾನು ಅಲ್ಲಿಂದನೂ ನೋಡ್ಕೊಂಡು ಬಂದಿದ್ದೀನಿ. ಯಾವತ್ತೂ ಪ್ಲೇಯರ್ಸ್ಗೆ, ಕಲಾವಿದರಿಗೆ ಎಲ್ಲೂ ಯಾವುದೇ ಥರದ ಭೇದ ಭಾವ ಮಾಡಿದೆ ಈಕ್ವಲ್ ಆಗಿ ನೋಡಿಕೊಂಡು, ಯಾವುದೇ ಒಂದು ಫುಡ್ ಸ್ಟೇ ವಿಚಾರ ಆಗಲಿ, ಅಲ್ಲಿಂದಾನು ಹೊರದೇಶದಲ್ಲೂ ಈ ಥರ ಒಂದು ಸಾಧನೆ ಮಾಡ್ಕೊಂಡು ಬಂದು, ಈಗ ನಮ್ಮ ಅನ್ನದಾತರನ್ನ ನೆನೆಸ್ಕೊಂಡು ಅವ್ರಿಗೂ ಒಂದು ಇದು ಮಾಡಬೇಕು. ಅದರಲ್ಲೂ ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರು ಹೇಳ್ದಂಗೆ ಸ್ವಲ್ಪ ಭಯ ಬಿಡೋದಕ್ಕೋಸ್ಕರ ಟೆನ್ನಿಸ್ ಬಾಲ್ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲೂ ಸಕ್ಸಸ್ ಕಾಣ್ತಾರೆ. ನಿಮ್ಮ 12 ಟೀಮು ನಾಳೆ 120 ಟೀಮ್ ಆಗುತ್ತೆ ಅಂತ ಒಂದು ಅವ್ರ ಶಕ್ತಿ ಇದೆ. ನಿಜವಾಗ್ಲೂ ಅವರ ಎಲ್ಲ ಪ್ರತಿಯೊಂದು ಹಾದಿಲೂ ಅವ್ರಿಗೆ ಎಲ್ಲೂ ಸೋಲಿಲ್ಲ. ಇದೇ ಥರ ಅವ್ರ ಗೆಲುವು ಸಿಗ್ತಾ ಇಲ್ಲ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಸಿಕ್ಕಿದಾಗೆಲ್ಲ ಕೇಳ್ತಾರೆ, ಬರೀ ಪ್ರೊಡ್ಯೂಸರ್ ಬಿಟ್ಟು ಬೇರೆ ಎಲ್ಲರಿಗೂ ಆಡಿಸ್ತೀರಾ ಅಂತ ಕೇಳ್ತಾಯಿದ್ರು, ಬೈತಾಯಿದ್ರು. ಈಗ ಸ್ಟಾರ್ಟ್ ಮಾಡಿದ್ದೀನಿ. ಇದಕ್ಕೂ ಹೇಳಿದ್ರು, ಬೇರೆ ಎಲ್ಲ ಫಾರಿನಲ್ಲಿ ಮಾಡ್ತೀಯಾ, ಇಲ್ಲಿ ಮಾತ್ರ ಇದು ನಮಗೂ ಇಲ್ಲಿ ಮಾಡ್ತೀಯಾ ಅಂತ ಕೇಳಿದ್ರು. ಇದು ಸ್ಟಾರ್ಟಿಂಗ್. ರಾಜ್ ಕಪ್ ಸ್ಟಾರ್ಟ್ ಆಗಿದ್ದು ಹೀಗೇನೆ, ಇಲ್ಲಿ ಸ್ಟಾರ್ಟ್ ಆಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಇವತ್ತು ಏನೇ ಇಂಡಸ್ಟ್ರಿಯಲ್ಲಿ ನಡೆದ್ರೆ ರಾಜ್ ಕಪ್ ಅಂಡರಿಂದಲೇ ನಡೆದಿದೆ. ಅಂದರೆ ರಾಜ್ ಕಪ್ ನೋಡಿಕೊಂಡೇ ಎಲ್ಲರೂ ಮಾಡಿದ್ದಾರೆ. ಕರ್ನಾಟಕಕ್ಕೆ ಮೊಟ್ಟಮೊದಲ ಔಟ್ಡೋರ್ ಟೂರ್ನಮೆಂಟ್ ಅದು ಡಾಕ್ಟರ್ ರಾಜ್ ಕಪ್ಪು. ಅದರ ಅಂಡರಲ್ಲಿ ಒಂದೊಂದೇ ಮಾಡಬೇಕಂತಿದೆ. ಅದು ನಿರ್ಮಾಪಕರ ಸಂಘದ ಫಸ್ಟು ನಿರ್ಮಾಪಕರಿಂದ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಆವತ್ತಿಂದ ನಂಗೆ ಸಪೋರ್ಟ್ ಮಾಡಿದ್ರು ಸಾರಾ ಗೋವಿಂದರು. ಆವಾಗ ದೊಡ್ಡ ಕಷ್ಟ ಸಮಯದಲ್ಲಿ, ಅದು ಇವಾಗ ಹೇಳಿದ್ರೆ ತುಂಬ ಇಂಟರ್ವ್ಯೂ ಮಾಡೋದಾಗುತ್ತೆ, ಆ ಥರದಲ್ಲೆಲ್ಲ ಸಪೋರ್ಟ್ ಮಾಡಿದರು. ಯಾರು ಇಲ್ಲಿದ್ದಾಗಲೂ ಅಣ್ಣವರ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿ ನಮ್ಮ ಜೊತೆಗಿದ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಬಾಮಹರೀಶ್ ಅವರು, ಬಾಮಹರೀಶ್ ಬಗ್ಗೆ ಯಾಕೆ ಹೇಳ್ಬೇಕಂದ್ರೆ, ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿದಾಗ ಸಂಘಗಳು ಬರದೇ ಇದ್ದಾಗ ಸಂಘದ ಸದಸ್ಯಗಳನ್ನ ಕರ್ಕೊಂಡ್ಬಂದು ಒಂದು ಟೂರ್ನಮೆಂಟ್ ಮಾಡಿದಂಥ ಬಾಮಹರೀಶ್ ಅವರು, ಅವ್ರನ್ನು ನೆನ್ಪಿಟ್ಕೊಳ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಪ್ರತಿಯೊಂದು ಇಲ್ಲಿ ಚಿಂಗಾರಿ ಅವರು ಇವತ್ತು ಸ್ಟಾರ್ಟ್ ಆಗಿದೆ. ನಾಡಿದ್ದು ಟೂರ್ನಮೆಂಟ್ಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಫುಲ್ಲು ಚಿಂಗಾರಿ ಮಾದೇವ್ರದ್ದು. ಅವ್ರಿಗೆ ತುಂಬ ಥ್ಯಾಂಕ್ಸು. ಟೂರ್ನಮೆಂಟ್ ಮಾಡ್ಬೋದು, ಊಟ ಚೆನ್ನಾಗಿರ್ಬೇಕು. ಊಟದ್ದು ಚೆನ್ನಾಗಿದ್ರೆ ಎಲ್ಲರೂ ಸಖತ್ ಅಂತ ಹೇಳ್ತಾರೆ. ಅದನ್ನ ಪ್ರತಿಯೊಂದು ಜವಾಬ್ದಾರಿಯನ್ನು ಚಿಂಗಾರಿ ಮಾದೇವ್ರು ತಗೊಂಡಿದ್ದಾರೆ. ಯಾಕಂದರೆ ಸರ್ ಇಲ್ಲ 500-800 ಜನ ಎಲ್ಲ ಬರ್ಬೋದು ಅಂತ ಹೇಳಿದಾಗ, ಎಷ್ಟೇ ಜನ ಬರಲಿ ನಾನು ಊಟದ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಆ ದಿವಸದ ಬೆಳಿಗ್ಗೆ ಟಿಫನ್ನ ಅವಿನೇಶ್ ಶೆಟ್ಟಿ ಅವರು ಒಪ್ಕೊಂಡಿದ್ದಾರೆ, ಅವ್ರಿಗೂ ಸಹ ಥ್ಯಾಂಕ್ಸು. ಇನ್ನು ನನ್ನ ಹಳೆಯಿಂದ ಅಂದರೆ ಈಗ ನಾನು ಕಬಡ್ಡಿಯಿಂದ ಅಥವಾ ನಾವು ಇಂಡಸ್ಟ್ರಿ ಬಂದಾಗಿಂದ ರೋಡಲ್ಲಿ ಕೂತ್ಕೊಂಡು
ಮಾತಾಡ್ತಾ ಹೀಗಿರ್ಬೇಕು ಹಾಗೆ ಮಾಡ್ಬೇಕಂತ ಹೇಳಿದಾಗ NRK ವಿಶ್ವನಾಥ್ ಅವರು ಈಗಲೂ ನೆನಪಿದೆ ನನಗೆ, ಕಾನಿಷ್ಕ ಎದುರು ಕೂತ್ಕೊಂಡು ಅವಾಗಿಂದ ಜೊತೆಗಿದ್ರು, ಅವ್ರು ಸಹ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಾಗೇಂದ್ರ ಪ್ರಸಾದ್ ಅವರು ನನ್ನ ಚಿತ್ರ ಸಿನಿಮಾದ ಆ್ಯಕ್ಟಿಂಗ್ ಮಾಡೋಕೆ ಬಂದಾಗ ಅವರು ಫಸ್ಟ್ ರೈಟ್ರು, ಡೈಲಾಗ್ ರೈಟ್ರು, ಅವರು ನಮ್ಮನ್ನ ಮಾಡಪ್ಪ ಅಂತ ತಳೆದವರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಟೇಶಿ ವೆಂಕಟೇಶ್ ಅವ್ರಿಗೆ ಅಂದರೆ ನನ್ನ ಒಂದು 4ನೇ ರಾಜ್ ಕಪ್ಪಲ್ಲಿ ಸ್ವಲ್ಪ ಬ್ರೇಕ್ ಆದಾಗ 4ನೇ ರಾಜ್ ಕಪ್ಪನ್ನ ಎತ್ತಿ ಹಿಡಿಯೋಕೆ ಸ್ವಲ್ಪ ಸಹಕಾರ ನೀಡಿದಂಥ ಟೇಶಿ ವೆಂಕಟೇಶ್ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಈಗ ನನಗೆ ಯಾವ್ದಾದ್ರು ಪ್ರಾಬ್ಲಮ್ ಆದಾಗ, ಅಂದರೆ ಬೇರೆ ವಿಚಾರದಲ್ಲಿ ಪ್ರಾಬ್ಲಮ್ ಆದಾಗ, ಸಂಘದಲ್ಲ ಬೇರೆ ವಿಚಾರದಲ್ಲಿ ಪ್ರಾಬ್ಲಮ್ ಆದಾಗ ಸಹಕಾರ ನೀಡಿದ್ದಾರೆ ಬೇರೆ ಒಂದು ಕಾಂಟ್ಯಾಕ್ಟ್ ಮುಖಾಂತರ, ಅವ್ರು ಸಹ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನರಸಿಂಹ ಅವ್ರ ಬಗ್ಗೆ ನಾನು ಹೇಳಬೇಕು. ನರಸಿಂಹ ಅವರಿಗೆ ನಮಗೆ ಜಾಗ ಇರಲಿಲ್ಲ ಅಥವಾ ಎಲ್ಲಿ ಒಂದು ಕಡೆ ಸೇರೋಕೆ ಇದಿರಲಿಲ್ಲ ಅಂದರೆ ನರಸಿಂಹ ಅವ್ರ ಆಫೀಸೇ ನಮ್ಗೆ ಕಾರಣ. ನರಸಿಂಹ ಅವ್ರು ಸಹ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ರಮೇಶ್ ಕಶ್ಯಪ್ ಅವರಿಗೆ ನಿಮ್ಗೆ ಅಂದರೆ ಏನೇನು ಬೇಕೋ ನಾ ಮಾಡ್ತೀನಪ್ಪ ಅಂತ ಫೈನಾನ್ಷಿಯಲಿ ಆಗಿ ಸಪೋರ್ಟ್ ಮಾಡೋಂಥ ರಮೇಶ್ ಕಶ್ಯಪ್ ಅವ್ರಿಗೆ ಸಹ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ, ಈಗ ನನ್ನ ಪ್ರತಿಯೊಂದು ಟೂರ್ನಮೆಂಟಿಗೆ ಸಹಕಾರ ನೀಡ್ತಾರೆ ಅನಿರುದ್ಧ್ ಜಟ್ಕರ್, ಅವ್ರಿಗೆ ಸಹ ತುಂಬ ಥ್ಯಾಂಕ್ಸ್. ಮತ್ತು ಧರ್ಮಣ್ಣಗೆ ಹೇಳಿದ್ದೀನಿ, ನೀವು ಇಲ್ಲದೆ ನಾನು ಟೂರ್ನಮೆಂಟೇ ಮಾಡಲ್ಲ ಅಂತ. ಯಾಕಂದರೆ ಫಸ್ಟ್ ರಾಜ್ ಕಪ್ಪಲ್ಲಿ ಒಂದು ಕಲಾವಿದರು ಬರೋಕ್ಕೂ ತುಂಬ ಕಷ್ಟ ಇತ್ತು. ಅದು ತುಂಬ ಒಂದು ಯುದ್ಧ. ಫಸ್ಟ್ ರಾಜ್ ಕಪ್ ಸ್ಟಾರ್ಟ್ ಆಗಿದೆ ಒಂದು ಯುದ್ಧ. ಆ ಯುದ್ಧಕ್ಕೆ ನಿಂತವ್ರು ತುಂಬ ಜನ ಇದ್ದಾರೆ, ಅದರಲ್ಲೂ ಧರ್ಮಣ್ಣ ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ನಾವು ಪ್ರತಿಯೊಂದು ಟೂರ್ನಮೆಂಟಲ್ಲಿ ಹಾಕೊಂಡಿದ್ದೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಇವರಿಗೆ ಇದು ಈಗ ದೀಪ ಬೆಳಗಿಸಿ ನನಗೆ ಮುಂದೆ ಪ್ರೊಡ್ಯೂಸರ್ ಕ್ರಿಕೆಟ್ ಲೀಗ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗಕ್ಕೆ ಸಾಕ್ಷಿ ಆಗಿರೋಂಥ ಇವರಿಗೆಲ್ಲ ತುಂಬ ಥ್ಯಾಂಕ್ಸ್. ಹಾಗೆ ಓನರ್ನ ಸಪ್ರೇಟಾಗಿ ಹೇಳ್ತೀನಿ, ಪ್ರತಿಯೊಂದು ಓನರ್ ಬಗ್ಗೆನೂ ಹೇಳಬೇಕಾಗುತ್ತೆ, ಹಾಗೆ ಕ್ಯಾಪ್ಟನ್ ಬಗ್ಗೆ ಹೇಳಬೇಕಾಗುತ್ತೆ. ಇದು ನಾ ಟೂರ್ನಮೆಂಟ್ ಮಾಡ್ತೀನಿ ಅಂತ ಫಸ್ಟ್ ನನಗೆ ಒಂದು ಸ್ಟಾರ್ ನಿರ್ಮಾಪಕ ಮಾಡು ಅಂತ ಹೇಳಿದ್ದು ಉದಯ್ ಮೆಹ್ತಾ ಅವರು. ಉದಯ್ ಮೆಹ್ತಾ ಅವರೇ ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳಿದ್ದು ನಮಗೊಂದು ಮಾಡ್ರಿ ಅಂತ ಹೇಳಿದ್ರಿ, ನಾವು ಮಾಡ್ತೀವಿ ಅಂತ ಹೇಳಿದ್ರಿ. ಯಾಕಂದ್ರೆ ನಾನು ಅದು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವ್ರು ಹೇಳಿದ್ದು ಸ್ಟಾರ್ಟಿಂಗು, ಅಲ್ಲಿಂದ ಈಗ ಇಲ್ಲಿ ತನಕ ಬಂದೆ, ಮುಂದೆ ಎಲ್ಲೋ ಹೋಗುತ್ತೆ ಸರ್, ಅದಂತ ಗ್ಯಾರಂಟಿ ಮಾಡ್ತೀನಿ. ಯಾಕಂದ್ರೆ ಬೇರೆ ಅಣ್ಣವರು ಡಾಕ್ಟರ್ ರಾಜ್ ಕಪೂರ್ ಬಿಟ್ಟು ಅದನ್ನ ಮೀರಿಸಿ ಹೋಗಲ್ಲ, ಅದೇ ಫಸ್ಟ್ ಟಾಪ್ 1. ಅದ್ರ ಮೇಲೆ ಸೆಕೆಂಡ್ ಥರ್ಡ್ ಪ್ಲೇಸ್ ಎಲ್ಲ ಬರೆದ ಸೆಕೆಂಡ್ ಪ್ಲೇಸಿಗೆ ಪ್ರೊಡ್ಯೂಸರ್ ಕ್ರಿಕೆಟ್ ಲೀಗ್ನ ದೊಡ್ಡ ಮಟ್ಟದಲ್ಲಿ ತಗೊಳ್ಬೇಕಂತ ಇದ್ದೀನಿ. ಪ್ಲಾನ್ ಬೇರೆ ಇದೆ. ಈಗ ಹೇಳಿದ್ರೆ ಅದು ಹೇಳಿದ್ದನ್ನೇ ಮಾಡ್ತೀನಿ. ಇದು ಅಬ್ರಾಡ್ಗೆ ಹೋಗುತ್ತೆ, ಇವತ್ತು ಹೋಗುತ್ತಾ ನಾಳೆ ಹೋಗುತ್ತಾ ನಾಡ್ದು ಹೋಗುತ್ತಾ ಗೊತ್ತಿಲ್ಲ. ಯಾಕಂದ್ರೆ ಬರೀ ಆರ್ಟಿಸ್ಟ್ಗಳಾದ್ರೆ ಒಂದಿಷ್ಟು ಜನ ಕರ್ಕೊಂಡು ಹೋಗ್ಬೋದು, ಆದರೆ ಪ್ರೊಡ್ಯೂಸರ್ ಕ್ರಿಕೆಟ್ ಲೀಗ್ ಮಾಡಿ ಬರೀ ಆಡೋರು ಮಾತ್ರ ಕರ್ಕೊಂಡು ಹೋದ್ರೆ ನಾಳೆ ಎಲ್ಲರೂ ಹೊಡಿತಾರೆ ನನಗೆ. ಅದಕ್ಕೆ ಕರ್ಕೊಂಡು ಹೋದ್ರೆ 800, 900, 1000 ಜನ ತನಕ ಫಾರಿನ್ಗೆ ಹೋಗ್ಬೇಕಾಗತ್ತೆ. ಆ ಥರ ಒಂದೊಂದು ಘಟ್ಟ ಬರುತ್ತೆ ಅಂದರೆ ಎಲ್ಲ ಮೆಂಬರ್ಸ್ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ತೀವಿ ಸರ್, ಆದ್ರಿಂದ ಏನು ಕೆಲಸ ಇಲ್ಲ. 300ರಿಂದ 350 ಜನ ಕರ್ಕೊಂಡು ಹೋಗಿದ್ದೀವಿ ಅಂತ ಹೇಳಿದ್ರೆ ಅದು ದುಬೈ ತನಕ ಕರ್ಕೊಂಡು ಹೋಗಿದ್ದೀನಿ. ಇಲ್ಲಾಂದ್ರೆ ಸ್ವಲ್ಪ ಚಿಕ್ಕ ಕಂಟ್ರಿ ಆದರೂ ಅಬ್ರಾಡ್ಗಂತೂ ಹೋಗ್ತೀನಿ. 800, 900 ಜನ ನನ್ಗೆ ಅನ್ಸಿದ ಪ್ರಕಾರ ನಿರ್ಮಾಪಕರು ಪ್ರೊಡ್ಯೂಸರ್ ಕ್ರಿಕೆಟ್ ಆಗಿರೋದ್ರಿಂದ ನಿರ್ಮಾಪಕರ ಮೇಲೆ ಇರುತ್ತೆ. ಮತ್ತೆ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರು ಅಥವಾ ನಿರ್ಮಾಪಕ ಸಂಘದ ಮಾಜಿ ಅಧ್ಯಕ್ಷರು ಅಥವಾ ಅಧ್ಯಕ್ಷರು ಇವರೆಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ. ಎಲ್ಲರ ಸಹಕಾರ ನೀಡೋಕ್ಕೆ ತುಂಬ ಧನ್ಯವಾದಗಳು. ನನ್ನ ಟೀಮ್ ಯಾರು ಇದ್ದಾರೆ ಅವರಿಗೆಲ್ಲರಿಗೂ ಸಚಿನ್ ಆಗಲಿ, ಸಂತು ಆಗಲಿ, ಅಥವಾ ಯಶ್ ಆಗಲಿ, ಹಾಗೆ ಪ್ರಮೋದ್ ಆಗಲಿ, ಈ ಥರದ ಒಂದು ಟೀಮು. ಹರೀಶ್ ಅರಸ್ಸು ಎಲ್ಲರಿಗೂ ಏನು ಪೇಮೆಂಟ್ PR, ಆದರೆ ನನ್ನ ಇಡೀ ಟೂರ್ನಮೆಂಟ್ ಇಷ್ಟೋ ತನಕ ನಂತರ ಅವ್ರು ದುಡ್ಡು ತಗೊಂಡಿಲ್ಲ. ಇಷ್ಟೋ ತನಕ. ಯಾಕೆ ಬೇರೆಯವ್ರು ನೆಕ್ಸ್ಟ್ ನನ್ನ ನಾನ್ ಪೇಮೆಂಟ್ PR ಹರೀಶ್ ಅರಸ್ ಸರ್ ನನಗೆ. ಮತ್ತೆ ಪ್ರತಿಯೊಬ್ಬರಿಗೂ ಇಲ್ಲ ನಂದು ಯಾವುದು ತಗೊಂಡೇ ಇಲ್ಲ. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಪ್ರತಿಯೊಬ್ಬರು ಓನರ್ದು, ಕ್ಯಾಪ್ಟನ್ದು, ಆಮೇಲೆ ಪ್ಲೇಯರ್ಸ್ದು ನಾನು ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಜನ ಇದ್ದಾರೆ ಇದು ಹಿಂದ್ಗಡೆ. ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ನಂದೇಳೋನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಮಾಡೋ ಅಂದಾಗ ಕೆಲವೊಂದ್ರೆ ಯಾರು ಸ್ವಲ್ಪ ಜನ ಬೇಕಲ್ವಾ. ನಂದೇಳು ಹೇಳಿದ್ರು ಆಯ್ತು ಮಾಡು, ನಾನು ಬೇರೆ ಹೊರಗಡೆಲ್ಲ ಏನಾದ್ರು ಸಪೋರ್ಟ್ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಸಹ ಥ್ಯಾಂಕ್ ಯು ವೆರಿ ಮಚ್ ನಂದೇಳು ಸರ್ ಅವ್ರಿಗೆ ಸಹ. ಹಾಗೆ ಜೋ ಸೈಮನ್ ಸೀನಿಯರ್. ಯಾಕಂದರೆ ಎಲ್ಲರೂ ಮೈಂಡಲ್ಲಿ ಯಂಗ್ಸ್ಟಾರ್ಗಳೇ ಥಿಂಕ್ ಮಾಡ್ತೀವಿ. ಜೋ ಸೈಮನ್ ಫೋನ್ ಮಾಡಿ ನಾನು ಆಡ್ತೀನಿ ರೀ ಅಂತ ಹೇಳಿದಂಥ ಏಕೈಕ ವ್ಯಕ್ತಿ. ಆಡ್ತೀನಿ ಅಂತ. ಅವ್ರು 80 years ಅವ್ರದ್ದು. ಆಡ್ತೀನಿ ಅಂತ ಹೇಳಿದ್ದಾರೆ. ಅದು ಎಷ್ಟು ಚೆನ್ನಾಗಿ ಆಡ್ತಾರೋದು ಆಮೇಲೆ ಆದರೆ ಟೀಮಲ್ಲಿ ಇರ್ತಾರೆ. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸು. ಹಾಗೆ ನನ್ನ ಇವತ್ತು ಒಂದು ಮಟ್ಟಕ್ಕೆ ಬರೋ ಕಾರಣ ಅಂತ ಎಲ್ಲ ನಿರ್ಮಾಪಕರು, ಆವಾಗಿದ್ದಂಥ ಅಂಚೆಹಳ್ಳಿ ಆಗಲಿ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅವಿನಾಶ್ ಥ್ಯಾಂಕ್ ಯು ವೆರಿ ಮಚ್. ಟಾಟಾ ಕೈದಿರಾಜ್ ಅವರೇ, ಹಾಗೂ ನಾರಾಯಣ ಮೂರ್ತಿ ಅವರೇ, ಸನತ್ ಅವ್ರದ್ದು ಹೇಳ್ಬೇಕು ಈಗಲೆಲ್ಲ, ಆಮೇಲೆ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು. ಹಾಗೆ ಸ್ಟಾರ್ ನಿರ್ಮಾಪಕ ನಿರ್ದೇಶಕರು ಬೇಕಾಗಿತ್ತು. ದಯಾಳ್ ಸರ್ ಅದು ಫೋನ್ ಮಾಡಿದ ತಕ್ಷಣ ಯಾರಿಗೂ ಇನ್ವಿಟೇಷನ್ ಕೊಟ್ಟಿಲ್ಲ ಅಥವಾ ಮನೆಗೆ ಹೋಗಿ ಹೇಳಿಲ್ಲ. ಎಲ್ಲರೂ ಪ್ರತಿಯೊಬ್ಬರು ಫೋನ್ ಹೇಳಿ ಎಲ್ಲ ಕನೆಕ್ಟ್ ಮಾಡಿರೋದು. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಯಾರು ಓನರ್ ಕೊಡಿಸಿದ್ದಾರೆ ಅವರಿಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸು. ಹಾಗೆ ಮೀಡಿಯಾ
ನನ್ನ ಪ್ರತಿಯೊಂದು ಟೂರ್ನಮೆಂಟಿಗೂ ಒಳ್ಳೆ ಪಬ್ಲಿಸಿಟಿ ಕೊಟ್ಟು ನನ್ನ ಈ ಮಟ್ಟಕ್ಕೆ ತಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಟೀಮ್ ಇನ್ನೊಂದು ಚೇತನ್ ಸೂರ್ಯ, ರಾಜ್ ಕಪ್ ಅಂಡರ್ ರಾಜೇಶ್ ಬ್ರಹ್ಮ ಅವ್ರು ಏನೇ ಮಾಡ್ರು ಚೇತನ್ ಸೂರ್ಯ ಹಿಂದ್ಗಡೆ ನಿಂತ್ಕೊಂಡು ಮುಂದ್ಗಡೆ ಬಂದು ಸಪೋರ್ಟ್ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಆಮೇಲೆ ಇದರಲ್ಲಿ ಸೀರಿಯಸ್ ಇರಬೇಕು, ಹಾಗೆ ಎಂಟರ್ಟೈನ್ಮೆಂಟ್ ಇರಬೇಕು. ಬರೀ ಎಂಟರ್ಟೈನ್ಮೆಂಟ್ ಇದ್ರೆ ನಗ್ತಾರೆ, ಏನ್ ಆಡ್ತಾರಪ್ಪ ಅಂತಾರೆ. ಆದರೆ ಸೀರಿಯಸ್ ಇದ್ರೂ ಏನಪ್ಪ ಪ್ರೊಡ್ಯೂಸರ್ ಈ ರೇಂಜಲ್ಲಿ ಆಡ್ತಾರೆ ಅಂತ ಬೇಕು. ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಮಾಡಬೇಕು. ಆದರೂ ನಮ್ಮ ಮಾಲತಿ ಅವರು ಹೇಳಿದರು ನಾವು ಆಡ್ತೀವಿ ಅಂತ, ಅವರೇ ಫಸ್ಟ್ ಫೋನ್ ಮಾಡಿದ್ದು, ಬೇರೆ ಯಾರು ಮಾಡಿರಲಿಲ್ಲ. ಹಾಗೆ ಇದು ಕಾಂಟ್ಯಾಕ್ಟ್ ನಂಬರು ಹಾಕಿದ್ವಿ, ಇನ್ನೂ ಲೀಸ್ಟ್ ಇನ್ನೂ ಹುಡುಗಿಯರು ಬಂದಿಲ್ಲ. ನಾವು ಫೋನ್ ಮಾಡಿ ನಾನೇ ಕೇಳ್ತೀನಿ ಎಷ್ಟು ಜನ ಬರ್ತಾರೆ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ, ಧನ್ಯವಾದಗಳು. ನಾವು 6 ತಂಡ ಅಂತ ಪ್ಲಾನ್ ಮಾಡಿದ್ದು, ಅದು 8 ಆಯಿತು. 8 ಆದರೂ ಪರವಾಗಿಲ್ಲ ಅಂತ ಸುಮ್ಮನಿದ್ವಿ. 10 ಆಯಿತು. ಅಂದರೆ 9 ಆಗೋಕ್ಕೆ ಸಾಧ್ಯ ಇಲ್ಲ, 10 ಆಗಬೇಕು. 10 ಆಯಿತು. ಆಮೇಲೆ ನೆಕ್ಸ್ಟ್ 12, ಇವತ್ತು ಬೆಳಿಗ್ಗೆ ಒಳಗಡೆ 12 ಆಗೋಯ್ತು. ಸೊ ಅದಕ್ಕೆ ನಾವು ಅದು ಪ್ಲೇಯರ್ಸ್ನೆಲ್ಲ ಫೈನಲ್ ಮಾಡಿ ಬುಕ್ ಮಾಡೋಕ್ಕಾಗಲ್ಲ, ಆ ಕಾರಣಕ್ಕೋಸ್ಕರ. ಆಮೇಲೆ ಇದು 5 ಓವರ್ ಮ್ಯಾಚು ಸಂದೀಪ್ ಅವರೇ, 5 ಓವರ್ ಮ್ಯಾಚು. 6 ಇತ್ತು, 1 ಓವರ್ ಕಮ್ಮಿ ಮಾಡಿದ್ವಿ. 5 ಓವರ್ ಮ್ಯಾಚು. ಇದರಲ್ಲಿ 8 ಜನ ಪ್ಲೇಯರ್ಸ್ ಇರ್ತಾರೆ. ಇದು ಬಾಕ್ಸ್ ಕ್ರಿಕೆಟ್. ಇನ್ನೊಂದು ಹೇಳ್ತೀನಿ, ಇದು ಬಾಕ್ಸ್ ಕ್ರಿಕೆಟ್, ಇಂಡೋರಲ್ಲಿ ಆಡುವಂಥ ಒಂದು ಬಾಕ್ಸ್ ಕ್ರಿಕೆಟ್ ಮಾಡ್ತಾ ಇರೋದು. ಯಾಕಂದ್ರೆ ಬಿದ್ದು ಏಟಾಗಿ ಆಮೇಲೆ ನಾಳೆ ಹೇಳ್ತಾರೆ ಏನಪ್ಪ ಆಡಿಸ್ಬಿಟ್ಟು ಕೈಕಾಲು ಮುರಿಸಿ ಅಂತ ಹೇಳ್ತಾರೆ. ಇಂಥದ್ದೆಲ್ಲ ಡೈಲಾಗ್ ಬರುತ್ತೆ. ಯಾಕಂದ್ರೆ ನಾನು ಅದೇ ಸಮೂಹದ ಒಳಗಡೆ ಇರೋದಲ್ಲ, ಮಿಡ್ಲಲ್ಲಿ ನಮ್ಮವರು ಆವಾಗ ಒಂದು ಡೈಲಾಗ್ ಕೊಡ್ತಾ ಇರ್ತಾರೆ, ಅದನ್ನೆಲ್ಲ ಅರ್ಥ ಆಗುತ್ತೆ. ಆ ಕಾರಣಕ್ಕೋಸ್ಕರ ಇಂಡೋರ್ ಮಾಡಿದ್ದೀವಿ ಫಸ್ಟ್ ಟೈಮು. ಇದರಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಅದನ್ನ ರಾಜ್ ಕಪ್ಪಿಗೂ ನಾವು ಇಲ್ಲಿಂದ ಸೆಲೆಕ್ಟ್ ಮಾಡೋಕೆ ಒಂದು ಪ್ಲಾನ್ ಮಾಡಿದ್ವಿ. ಇದು ರಣಜಿ ಅಂತ ಹೇಳ್ಬೋದು, ಇಂಟರ್ನ್ಯಾಷನಲ್ ಮ್ಯಾಚ್ ರಾಜ್ ಕಪ್. ಇದು ರಣಜಿ, ಯಾಕಂದ್ರೆ ಎಲ್ಲ ಡಿಪಾರ್ಟ್ಮೆಂಟಿಂದ ಒಂದಿಷ್ಟು ಪ್ಲೇಯರ್ ತಗೊಂಡು ಒಂದು ರಾಜ್ ಕಪ್ ಮಾಡಬೇಕಂತ ಇರೋದು. ರಾಜ್ ಕಪ್ ಈ ಸರ್ತಿ ಬೇರೆನೇ ಇದೆ, ಇಲ್ಲೂ ಇದೆ, ಅಬ್ರಾಡಲ್ಲೂ ಇದೆ. ಆ ಪ್ಲಾನ್ ಹಾಕಿದ್ವಿ. ಇದರಲ್ಲಿ ಟೈಟಲ್ ಸ್ಪಾನ್ಸರ್ಡ್ ಅಂತ DS Max, ರಾಜುಗೌಡರು ಇದರಲ್ಲಿ ಇದ್ದಾರೆ. ಹಾಗೆ ದಯಣ್ಣ DS Max ಕಂಪನಿ ಮಾಲೀಕರು ನಮಗೆ ಟೈಟಲ್ ಸ್ಪಾನ್ಸರ್ಡ್ ಆಗಿ ಬಂದಿದ್ದಾರೆ. ಹಾಗೆ ವಿನ್ನರ್ಸಿಗೆ 3 lakhs ಕ್ಯಾಶ್ ಪ್ರೈಸು ರಾಜುಗೌಡರು, ಮಾಜಿ ಮಂತ್ರಿ, ಮಾಜಿ MLA, ಇವ್ರ ಕಡೆಯಿಂದ ಸ್ಪಾನ್ಸರ್ಶಿಪ್ ಕೊಟ್ಟಿದ್ದಾರೆ. 3 lakhs ಕ್ಯಾಶ್ ಪ್ರೈಸು. ಹಾಗೆ 5 ಓವರ್ ಮ್ಯಾಚ್ ಇರುತ್ತೆ. 8 ಜನ ಪ್ಲೇಯರ್ ಇರ್ತಾರೆ. ಒಬ್ಬೊಬ್ಬರಿಗೆ 2 ಓವರ್ ಹಾಕ್ಬೋದು. 3 ಜನ ಅಂದರೆ 4 ಅಥವಾ ಒಬ್ಬ ಒಂದು, ಒಟ್ಟು 2 ಓವರ್ ಹಾಕ್ಬೋದು. ಇನ್ನು ಹೆಚ್ಚಿನ ರೂಲ್ಸ್ನ ಯಾರು ನಮ್ಮ ಮ್ಯಾಚ್ ಟೈಮಲ್ಲಿ ಹೇಳ್ತೀವಿ. ಈಗ ಆಕ್ಷನ್ಗೆ ಹೋಗ್ತೀವಿ. ಆಕ್ಷನ್ಗೆ ಹೋಗೋದು ಏನಂದರೆ ಪ್ಲೇಯರ್ಸ್ ತುಂಬ ಇರೋದ್ರಿಂದ ಈಗ ನಾವು ಒಂದು ಮಿನಿಮಮ್ ಇಷ್ಟೇ ಜನ ಪ್ಲೇಯರ್ ಅಂತ ಹೇಳ್ತೀವಿ ಇವಾಗ. ಯಾಕಂದ್ರೆ ಪ್ಲೇಯರ್ಸ್ ತುಂಬಾ ಇದ್ದಾರೆ, ಇನ್ನು ಬರ್ದಿರೋ ತುಂಬಾ ಜನ ಇದ್ದಾರೆ. ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಆಡ್ತೀನಿ ಅಂತ ಫೋನ್ ಮಾಡಿದ್ದಾರೆ. ಅವ್ರ ಫೋಟೋ ತಗೊಂಡು ಇನ್ನ ಹಾಕೋದು ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಇದು ಸ್ಟಾರ್ಟ್ ಆದಾಗ ಒಂಚೂರು ಪ್ರಚಾರ ಆದಾಗ ನಾನು ಆಡ್ತೀನಿ ಅಂತಾರೆ. ಈಗ ನಾನು ನಿಷ್ಠೂರ ಮಾಡ್ಕೊಳಕ್ಕಾಗಲ್ಲ. ಈಗ ನೋಡಿ ಚಂದ್ರಕಲಾ ಅವ್ರು ಹೇಳಿದ್ರು ಹುಡುಗಿಯರನ್ನ ಯಾಕೆ ಮಾಡಿಸಿಲ್ಲ ಅಂತ ಹೇಳಿದ್ರು. ಅದೇ ತರ ನಾಳೆ ಹೇಳ್ತಾರೆ ನನಗೆ ಯಾಕೆ ಆಡಿಸಿಲ್ಲ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಗ್ಯಾಪ್ ಇಟ್ಟಿದ್ದೀವಿ ಸ್ವಲ್ಪ ಜನ ಪ್ಲೇಯರ್ಸ್ನ. ಈಗ ಇಷ್ಟೇ ಜನ ತಗೊಳ್ಬೇಕಂತ ಆಮೇಲೆ ಹೇಳ್ತಾರೆ ನಿಮಗೆ. 1 ಕೋಟಿ ಪ್ಲೇಯರ್ಸು, 1 ಕೋಟಿ ಪ್ಲೇಯರ್ಸ್ ಅಲ್ಲಿ 1 ಕೋಟಿ ಪಾಯಿಂಟ್ಸು, 1 ಕೋಟಿ ಪಾಯಿಂಟ್ಸ್ ಅಲ್ಲಿ ಕ್ಯಾಪ್ಟನ್ ಇರ್ತಾರೆ, ಓನರ್ ಆಡ್ಬೋದು. ಇವರಿಬ್ರು ಬಿಟ್ಟು ಮತ್ತೆಲ್ಲ ಪ್ಲೇಯರ್ಸ್ನ ನೀವು ಪಾಯಿಂಟ್ಸ್ ಮುಖಾಂತರ ಬಿಡ್ ಮಾಡಬೇಕು. ಇದರಲ್ಲಿ ಬರೇ ಪ್ರೊಡ್ಯೂಸರ್ಸ್ ಅಂತ ಹೇಳಿದ್ರೆ ಸ್ವಲ್ಪ ಗ್ಲಾಮರ್ ಬೇಕು ಅನ್ನೋ ಕಾರಣಕ್ಕೋಸ್ಕರ 2 ಸೆಲೆಬ್ರಿಟಿಗಳನ್ನ ಆಡಿಸ್ತೀವಿ. ಅದು ಬಿಡ್ ಪಾಯಿಂಟ್ ಮುಖಾಂತರನೇ ಬಿಡ್ ಮಾಡಬೇಕು. ಆ ಸೆಲೆಬ್ರಿಟಿಗಳಲ್ಲಿ ಒಂದು ಹೀರೋಗಳಿರ್ತಾರೆ, ಒಂದು ಇದರಲ್ಲಿ ಇನ್ನೊಂದರಲ್ಲಿ ಒಂದು ನಿಮಿಷ ಹೀರೋಗಳಿರ್ತಾರೆ. ಹಾಗೆ ಮ್ಯೂಸಿಕ್ ಡೈರೆಕ್ಟ್ರು, ಆಮೇಲೆ ಕಾಮಿಡಿಯನ್ಸ್, ಈ ಥರದೊಂದು ಇಷ್ಟು ಬಂಚ್ ಮಾಡಿದ್ವಿ. ಹೌದು, ಇನ್ನೊಂದು ಬರುತ್ತೆ. ಮತ್ತು ಉಳಿದವರೆಲ್ಲ ಪ್ರೊಡ್ಯೂಸರ್ ಆಗಿರ್ತಾರೆ. ಹುಡುಗಿಯರದ್ದು ಇನ್ನು ಆರ್ಟಿಸ್ಟ್ ಯಾರಿರಲ್ಲ, ಪ್ರೊಡ್ಯೂಸರ್ನ ಹಾಕೋದನ್ನ ಮುಂದಿನ ಇದರಲ್ಲಿ ತಿಳಿಸ್ತೀವಿ. ಇದಿಷ್ಟ ಆಗುತ್ತೆ. ಇಷ್ಟು ಜನ ಒಂದು ಸೇರಿ ಒಂದು ಟೀಮು. ಏನು ಡೌಟ್ ಇದೆಯಾ? ನಮ್ದು ಯಾವತ್ತಿದ್ರು ಚಾಂಪಿಯನ್ ನೋಡಿ ಸರ್, ಯಾವತ್ತಿದ್ರು ಚಾಂಪಿಯನ್, ಸೂಪರ್ ಸ್ಟಾರ್ ಮಾತ್ರ ನಮ್ದು. ಬೇರೆ ಎಲ್ಲ ಸ್ಟಾರ್ ಇಲ್ಲ ನಮ್ಮ ಹತ್ರ. ಧನ್ಯವಾದಗಳು. ಪ್ರೊಡ್ಯೂಸರ್ಸ್ ಕ್ರಿಕೆಟ್ ಲೀಗ್ನ ಪ್ಲೇಯರ್ಸ್ ಆಕ್ಷನ್ಗೆ ಮೊದಲ ಬ್ಯಾಚ್ ಸಿಗ್ತಾ ಇದೆ. ರೆಬಲ್ ರಾಕರ್ಸ್ಗೆ ಗುಡ್ ಲಕ್ ಸರ್. ಒಳ್ಳೆ ಪ್ಲೇಯರ್ಸ್ನ ಪಿಕ್ ಆಗಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾಳ ಸಂತೋಷದ ದಿನ. ಯಾಕೆ ಅಂತಂದರೆ ಈಗ ಪ್ರಥಮವಾಗಿ ನಾವು ಪ್ರೊಡ್ಯೂಸರ್ ಆಗಿ ಇಲ್ಲಿ ಬಂದ ಮೇಲೆ ಪ್ರಥಮವಾಗಿ ಪ್ರೊಡ್ಯೂಸರ್ದೇ ಒಂದು ಟೀಮ್ನ ಮಾಡಿದ್ದಾರೆ. ಭಾಳ ಖುಷಿನ ವಿಷಯ. ಹಾಗಾಗಿ ನಮಗೂ ಕೂಡ ಈ ಅವಕಾಶ ಸಿಕ್ಕಿರೋದು ಭಾಳ ಸಂತೋಷ. ಹಾಗೆ ಈ ಒಂದು ಟೀಮು ಚೆನ್ನಾಗಿ ಬೆಳೀಲಿ, ಉಳಿಲಿ, ಕನ್ನಡ ಸಿನಿಮಾ ಕೂಡ ಬೆಳೀಲಿ, ಉಳಿಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಂಥ ರಾಜೇಶ್ ಅವ್ರಿಗೂ ನನ್ನ ನಮಸ್ಕಾರ ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.
ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಅವಲ್ಲಿ ನೀವು ಪ್ರೊಡ್ಯೂಸರ್ನ ಹೇಳಿದ್ರಿ. ಜನರಲಿ ಡೈರೆಕ್ಟರ್ನ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳ್ತಾರೆ. ನಾವು ಪ್ರೊಡ್ಯೂಸರ್ ನಮಗೇನು ಈಗೋ ಇಲ್ಲ, ಡೈರೆಕ್ಟರೇ ಕ್ಯಾಪ್ಟನ್ ಆಫ್ ದ ಶಿಪ್ ಯಾವಾಗಲೂ. ಅದೇ ಥರ ಸರ್ಪ್ರೈಸ್ ಒಂದು ಆಫರ್ ಥರ ಬಂದುಬಿಟ್ಟಿದೆ ಸಡನ್ ಆಗಿ, ನೀವೇ ಕ್ಯಾಪ್ಟನ್ ಅಂತ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಟೀಮು ಡೆಫಿನೆಟ್ಲಿ ವಿನ್ ಮಾಡ್ತೀವಿ, ಗೆಲ್ತೀವಿ. ಅದರಿಂದ ಬೇರೆಯವರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ನಿಮ್ಗೆ ಕಮ್ಮಿ ಆದರೂ ನನಗೇನು ಚಿಂತೆ ಇಲ್ಲ. ವಿ ಆರ್ ಗೋಯಿಂಗ್ ಟು ವಿನ್. ಓಕೆ ಸರ್. ನಮಸ್ಕಾರ. ಯಾರೇ ಗೆದ್ದರೂ ಪರವಾಗಿಲ್ಲ, ಅದು ಹೇಳಿ ಸರ್ ನಾವೇ ಗೆಲ್ತೀವಿ ಅಂದರೆ ಪ್ರೊಡ್ಯೂಸರ್ ಗೆಲ್ಲಬೇಕು. ಪ್ರೊಡ್ಯೂಸರ್ ಗೆದ್ದರೆ ಸಿನಿಮಾ ಇಂಡಸ್ಟ್ರಿ ಗೆಲ್ಲತ್ತೆ. ಥ್ಯಾಂಕ್ ಯು ರಾಜೇಶ್ ಬ್ರಹ್ಮ ಅವ್ರದ್ದು. ನಿಜವಾಗ್ಲೂ ನಾವು ರಾಜ್ ಕಪ್ಪು ಸ್ಟಾರ್ಟಿಂಗಿಂದ ಆಡ್ತಾ ಇದ್ವಿ. ರಾಜೇಶ್ ಬ್ರಹ್ಮ ಅವ್ರ ಕನಸು ನಿಜವಾಗ್ಲೂ ಗ್ರೇಟ್ ಅವರು. ಹಾಗೆ ಈಗ PCL ಮಾಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಸರ್, ಎಲ್ಲರಿಗೂ ಜಯವಾಗಲಿ. ಥ್ಯಾಂಕ್ ಯು. ಎಲ್ಲರೂ ಆಲ್ರೆಡಿ ಮಾತಾಡಿದ್ದಾರೆ, ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಸರ್ ಹೇಳಿದರು ಕ್ಯಾಪ್ಟನ್ ಆಫ್ ದಿ ಶಿಪ್ ಡೈರೆಕ್ಟರ್ ಅಂತ, ಹಾಗಾಗಿ ಓನರ್ ಆಫ್ ದಿ ಶಿಪ್ ಎಲ್ಲ ಪ್ರೊಡ್ಯೂಸರ್ಸ್ ಆಗಿದ್ರೆ ಓಕೆ. ಮತ್ತೊಂದು ಖುಷಿಯ ವಿಚಾರ ಏನಂದರೆ ಪ್ರೊಡ್ಯೂಸರ್ಸ್ನ ಸ್ವಲ್ಪ ಅಲ್ಲಾಡಿಸಿ ಖುಷಿಪಡಿಸಿ ಇನ್ನೂ ಏನೋ ಮಾಡಬೇಕು ಅಂತ ಹುರಿದುಂಬಿಸುವಂಥ ಕೆಲಸ ಕನ್ನಡ ಇಂಡಸ್ಟ್ರಿಯಲ್ಲಿ ಮೊದಲಾಗಬೇಕು. ಯಾಕೆಂದರೆ ಎಲ್ಲ ಕಡೆಯೂ ದುಡ್ಡು ಹಾಕೋಕ್ಕೆ ಮಾತ್ರ ಹುಟ್ಟಿದವ ಪ್ರೊಡ್ಯೂಸರ್ಸ್ ಅಂತ ಅನಿಸೋ ಫೀಲ್ ಆಗ್ತಿದೆ. ಹಾಗಾಗಿ ಎಲ್ಲ ಕಡೆಯೂ ಅವರನ್ನೇ ಮುಂದಿಟ್ಕೊಂಡ್ರೆ ಅವರಿಂದಾಗಿಯೇ ಒಳ್ಳೊಳ್ಳೆ ಸಿನಿಮಾಗಳು ಬರ್ಬೋದು. ಅದ್ರ ಜೊತೆಗೆ ಇಡೀ ತಂಡ ಇದ್ದೇ ಇರುತ್ತೆ. ಮತ್ತು ಬ್ರಹ್ಮ ಸರ್ ಬಗ್ಗೆ ಹೇಳಬೇಕಂದ್ರೆ ದುಬೈಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಸಿಕ್ಕಿದಾಗ ಅವರ ಜೊತೆಯಾಗಿದ್ದೆ. ಅವರೊಂದು ಕ್ರಿಕೆಟ್ನ ಮೇಲೆ ತೋರಿಸುವಂಥ ಇಂಟ್ರೆಸ್ಟ್ ಇದೆಯಲ್ಲ, ಅದು ಸುಮ್ಮನೆ ಹೋಗಿ ಅಲ್ಲಿ ಕೂತ್ಬಿಡಲ್ಲ. ಇಡೀ ದಿನ ಅದರ ಹಿಂದೆ ಎಷ್ಟು ಗ್ರೌಂಡ್ ಕಡೆ ಸುತ್ತಾಡೋದು. ಅಲ್ಲಿಯ ಒಂದ್ಸರಿ ನಾನು ಅವ್ರು ಸುತ್ತಾಡಿದ್ದೆ, ಅದು ಎಷ್ಟು ಬಿಸಿಲಿತ್ತಂದರೆ ಆ ಬಿಸಿಲಲ್ಲೂ ಇಡೀ ಎಷ್ಟು ಗ್ರೌಂಡ್ ಕಡೆ ಕರ್ಕೊಂಡು ಹೋಗಿದ್ದಾರೆ, ಎಲ್ಲ ಕಡೆ ಸುತ್ತಾಡ್ತಾರೆ, ಅವ್ರಿಗೆ ಮಾತ್ರ ಗೊತ್ತು. ಅಷ್ಟು ಹುಮ್ಮಸ್ಸಿರೋರೊಂದು ಕಾಲ್ ಮಾಡಿದಾಗ ಜೊತೆಯಲ್ಲಿ ನಿರ್ಮಾಪಕರು ಅಂತ ಒಂದು ಹೆಸರು ಬಂದು ಮೊದಲ ವಿಷಯ ಇದಾಗಿತ್ತು. ಹಾಗಾಗಿ ಯಾವುದೇ ಒಂದು ಅವಾರ್ಡ್ ಫಂಕ್ಷನ್ ಇರಲಿ, ಒಂದು ನಮ್ಮ ಮೀಡಿಯಾಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ಇರಲಿ, ಅಥವಾ ಯಾವುದೇ ಸಿನಿಮಾ ರಂಗದ ಕಲೆ ಯಾವುದೇ ಕೆಲಸ ಇದ್ದರೂ ಕೂಡ ಮೊದಲ ಕಾಲ್ ದಯವಿಟ್ಟು ನಿರ್ಮಾಪಕರಿಗೆ ಹೋದರೆ ಅದು ನಿರ್ಮಾಪಕರಿಗೆ ತುಂಬ ಖುಷಿ. ಮತ್ತು ಹೊಸ ನಿರ್ಮಾಪಕರು ಬರುವವರಿಗೂ ಒಂದು ಬೆನ್ನು ತಟ್ಟದಂಗೆ. ಹಾಗೆ ಹಳೆ ನಿರ್ಮಾಪಕರುಗಳು ಅಲ್ಲಿ ಸಿಗ್ತಾರೆ, ಅವರು ತಮ್ಮ ಸುಖ ಕಷ್ಟಗಳನ್ನು ಖುಷಿಯನ್ನು ಹಂಚ್ಕೊಳ್ತಾರೆ. ಅದರಿಂದ ಒಳ್ಳೆಯ ಸಿನಿಮಾ ಬರೋಕ್ಕೆ ಒಂದು ದಾರಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಖುಷಿಯಾಗಿ ಒಪ್ಕೊಂಡೆ. ಈ ಕ್ರಿಕೆಟ್ ಆಡ್ತಾ ಒಳ್ಳೊಳ್ಳೆ ಕನ್ನಡ ಚಿತ್ರಗಳು ಬರಲಿ. ನಾವು ಮತ್ತೆ ಎಲ್ಲರೂ ಇಲ್ಲಿ ಕೂತವರು ನಗ್ನಗ್ತಾ ಕ್ರಿಕೆಟ್ ಆಡುವಷ್ಟೇ ನಗ್ನಗ್ತಾ ಸಿನಿಮಾಗಳು ರಿಲೀಸ್ ಮಾಡೋ ಥರ ಆಗಲಿ ಅಂತ ಎಲ್ರಿಗೂ ಹಾರೈಸ್ತೇನೆ. ಹಾಗೆ ನಿಮ್ಮೆಲ್ಲರ ಹಾಗೆ ಮಾಧ್ಯಮದವರ ಸಪೋರ್ಟ್ ನಮ್ಮ ಮೇಲೆ ಇರಲಿ. ಧನ್ಯವಾದಗಳು.